12 ಎಕರೆ ಒಂದು ಬೌಂಡ್ರಿ ಇದೆ. ಆ ಬೌಂಡ್ರಿ ಜಾಗ ಎಲ್ಲದೂ ಕೂಡ PTCL ಆ್ಯಕ್ಟ್ ಒಳಗೆ ಇರ್ತಕ್ಕಂಥ ಭೂಮಿ. ಉಳುವನೆ ಭೂಮಿ ಒಡೆಯ ಅನ್ನೋ ಒಂದು ಯೋಜನೆಯಲ್ಲಿ ಅವರಿಗೆ ಗೇಣಿದಾರನಾಗಿ ಮಾಡಿರ್ತಕ್ಕಂಥದ್ದು. ಆ ಭೂಮಿನ ಯಾರೂ ಕೂಡ ತಗೋಬಾರದು. ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಇದು ಮಾರಾಟಕ್ಕೆ ಬರುತ್ತೋ ಇಲ್ಲೋ ಅನ್ನೋ ಪರಿಶೀಲನೆ ಮಾಡಿ ತಗೋಬೇಕು. ಆದರೆ ಈ ಶಾಸಕ MLA ಚಂದ್ರಪ್ಪ ಮತ್ತು ಅವ್ರ ಕುಟುಂಬದವರು ಭಾರಿ ಆಸೆ ಅವ್ರಿಗೆ. ಜಮೀನು ಮಾಡಬೇಕು, ಅವ್ರದ್ದು ಹೊಡ್ಕೋಬೇಕು, ಇವ್ರದ್ದು ಲಪಟಾಯಿಸ್ಬೇಕು, ಇವ್ರದ್ದು ಅಕ್ರಮವಾಗಿ ಒತ್ತುವರಿ ಮಾಡಬೇಕು ಅಂತ. ಒತ್ತುವರಿ ಮಾಡೋದ್ರಲ್ಲಿ ನಾವು ನಿಸ್ಸೀಮ. ಈಗ ಅಲ್ಲೇನಾಗಿದೆ ಅಂದರೆ 12 ಎಕರೆ ಆ ಪರಿಶಿಷ್ಟ ಜಾತಿ ಸೇರಿದವ್ರದ್ದು ಜಮೀನನ್ನು ಇವರು ಖರೀದಿ ಮಾಡಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಗಣಿ ಇರ್ತಕ್ಕಂಥ ಒಂದು ಪ್ರದೇಶ ಗುಡ್ಡ, ಆ ಗುಡ್ಡದಲ್ಲಿ 4-5 ಎಕರೆ ಹೋಗ್ಬಿಟ್ಟು ಅದನ್ನು ಮಣ್ಣೆಲ್ಲ ಎತ್ತಿ ಅಲ್ಲೊಂದು ಮನೆ ಕಟ್ಟಿ ಒಂದು ಟ್ಯಾಂಕ್ ಥರ ಕಟ್ಟಿಬಿಡ್ತಾನೆ. ತಿಳಿದ್ರ ಇಷ್ಟೆಲ್ಲ ಅಕ್ರಮ ಆಗಿದೆ. ಈಗ ಒಂದು ವರ್ಷ 2 ವರ್ಷದಿಂದಲೂ ಕೂಡ ಬಂದು ನನಗೆ ಹೇಳ್ತಾನೆ ಇದ್ದರು ಅಲ್ಲಿ ಜನ. ಆದರೆ ನೋಡೋಣ ಬಿಡು, ಅಧಿಕಾರಿಗಳು ಏನಾರು ಕ್ರಮ ಕೈಗೊಳ್ತಾರಂತ ನಾನು ಸುಮ್ಮನೆ ಇದ್ದೆ. ಆದರೆ ಅವರು ಅಧಿಕಾರಿಗಳು ಆತನಿಗೆ ಭಯಪಟ್ಟು ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದರಿಂದ ಕೂಡಲೇ ಹೋಗಿ ಸ್ಥಳಕ್ಕೆ ಹೋಗಿ ನೀವು ನೋಡಿ, ಅದು ಆ ಜಮೀನು ಏನಿದೆಯಲ್ಲ, ಆ ಜಮೀನು PTCL ಆ್ಯಕ್ಟ್ ಪ್ರಕಾರ ಇದೆಯೋ ಇಲ್ಲವೋ ಅನ್ನೋದನ್ನು ಪರಿಶೀಲನೆ ಮಾಡಬೇಕು. ಅದು ಬಿಟ್ಟು 4-5 ಎಕರೆ ಜಮೀನು ಸರ್ಕಾರಿ ಜಮೀನು ಏನು ಒತ್ತುವರಿ ಮಾಡಿಬಿಟ್ಟು ಅದಕ್ಕೆ ಏನು ಹೇಳ್ಬೇಕಂದ್ರೆ ಭೂ ಕಬಳಿಕೆ ಮಾಡಿದಾರಲ್ಲ, ಅದನ್ನು ಕೂಡ ನೋಡಿಬಿಟ್ಟು ಅವ್ರ ವಿರುದ್ಧ ಸರಿಯಾದ ಕ್ರಮ ಕೈಗೊಳ್ಬೇಕನ್ನೋದೇ ನಮ್ಮ ಉದ್ದೇಶ, ಇನ್ನೇನಿಲ್ಲ. ಅಲ್ಲ, ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತಲ್ಲ. ಹೌದು, ಅಲ್ಲ ಈಗ ಅವ್ರದ್ದು 12 ಎಕರೆ ಎಲ್ಲಿದೆ ಅಲ್ಲಿರಬೇಕು. ಗುಡ್ಡ ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ. ಅದು ಸ್ಪಷ್ಟವಾಗಿ ಗೊತ್ತಾಗ್ತೈತಿ. ಮುಂದೆ ಎತ್ತರವಾಗಿರೋ ಪ್ರದೇಶ ಅಂತಂದೇಳಿ ಅದು ಮೈನಿಂಗು ಅದೆಲ್ಲ ಇರ್ತಕ್ಕಂಥ ಗುಡ್ಡ. ಅದು ಆ ಗುಡ್ಡದಲ್ಲಿ ಮಣ್ಣೆಲ್ಲ ಎತ್ಬಿಟ್ಟಿದ್ದಾರೆ. ಅದು ಅಕ್ರಮ ಅಲ್ವಾ? ಅಲ್ಲಿ ಹೋಗಿ ಪ್ರವೇಶ ಮಾಡಿರೋದು ಇವರು. ಆಯ್ತು, ಇದನ್ನು ಅಕ್ರಮವಾಗಿ PTCL ಭೂಮಿನ ಖರೀದಿ ಮಾಡಿ ಸಕ್ರಮ ಮಾಡ್ಕೊಂಡಿದ್ದಾರೆ. ಇದನ್ನು ಅದು ಹೆಂಗೆ ಹೋದ ಅಲ್ಲಿಂದ ಇವರು? ಅದು ನನ್ನ ಪ್ರಶ್ನೆ. ಅದರಿಂದ ಅಧಿಕಾರಿಗಳು ಅವ್ರಿಗೆ ಹೆದರಿ ಸುಮ್ಮನೆ ಇದ್ದಾರೆ. ಅಧಿಕಾರಿಗಳು ಹೆದರಬಾರ್ದು. ಸರ್ಕಾರದ ಆಸ್ತಿಯನ್ನು ಕಾಪಾಡಲಿಕ್ಕೆ ನೀವು ಇರ್ತಕ್ಕಂಥವ್ರು ಅದನ್ನು ಪ್ರಾಮಾಣಿಕವಾಗಿ ಮಾಡಿ. ಯಾರೇ ಎಷ್ಟೇ ದೊಡ್ಡವರಿದ್ದರೂ ಕೂಡ ಸರ್ಕಾರಿ ಜಾಗ ಮತ್ತು ಸರ್ಕಾರದ ಸಂಪತ್ತನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಕಾಯುವಂಥ ಕೆಲಸ ಅಧಿಕಾರಿಗಳ ಜವಾಬ್ದಾರಿ. ಅದನ್ನು ಸರಿಯಾಗಿ ನಿರ್ವಹಿಸಿ. ಇಲ್ಲದ ಹೋದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಬೇಕಾಗುತ್ತೆ ಅಂತ ನಾವು ಮೇಲೆ ಚೀಫ್ ಸೆಕ್ರೆಟರಿ ಅವರಿಗೆ ಮುಖ್ಯಮಂತ್ರಿಗಳು ಹೇಳಬೇಕಾಗುತ್ತೆ. 12 ಎಕರೆ ಒಂದು ಬೌಂಡ್ರಿ ಇದೆ. ಆ ಬೌಂಡ್ರಿ ಜಾಗ ಎಲ್ಲದೂ ಕೂಡ PTCL ಆ್ಯಕ್ಟ್ ಒಳಗೆ ಇರ್ತಕ್ಕಂಥ ಭೂಮಿ. ಉಳುವನೆ ಭೂಮಿ ಒಡೆಯ ಅನ್ನೋ ಒಂದು ಯೋಜನೆಯಲ್ಲಿ ಅವರಿಗೆ ಗೇಣಿದಾರನಾಗಿ ಮಾಡಿರ್ತಕ್ಕಂಥದ್ದು. ಆ ಭೂಮಿನ ಯಾರೂ ಕೂಡ ತಗೋಬಾರದು. ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಇದು ಮಾರಾಟಕ್ಕೆ ಬರುತ್ತೋ ಇಲ್ಲೋ ಅನ್ನೋ ಪರಿಶೀಲನೆ ಮಾಡಿ ತಗೋಬೇಕು. ಆದರೆ ಈ ಶಾಸಕ MLA ಚಂದ್ರಪ್ಪ ಮತ್ತು ಅವ್ರ ಕುಟುಂಬದವರು ಭಾರಿ ಆಸೆ ಅವ್ರಿಗೆ. ಜಮೀನು ಮಾಡಬೇಕು, ಅವ್ರದ್ದು ಹೊಡ್ಕೋಬೇಕು, ಇವ್ರದ್ದು ಲಪಟಾಯಿಸ್ಬೇಕು, ಇವ್ರದ್ದು ಅಕ್ರಮವಾಗಿ ಒತ್ತುವರಿ ಮಾಡಬೇಕು ಅಂತ. ಒತ್ತುವರಿ ಮಾಡೋದ್ರಲ್ಲಿ ನಾವು ನಿಸ್ಸೀಮ. ಈಗ ಅಲ್ಲೇನಾಗಿದೆ ಅಂದರೆ 12 ಎಕರೆ ಆ ಪರಿಶಿಷ್ಟ ಜಾತಿ ಸೇರಿದವ್ರದ್ದು ಜಮೀನನ್ನು ಇವರು ಖರೀದಿ ಮಾಡಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಗಣಿ ಇರ್ತಕ್ಕಂಥ ಒಂದು ಪ್ರದೇಶ ಗುಡ್ಡ, ಆ ಗುಡ್ಡದಲ್ಲಿ 4-5 ಎಕರೆ ಹೋಗ್ಬಿಟ್ಟು ಅದನ್ನು ಮಣ್ಣೆಲ್ಲ ಎತ್ತಿ ಅಲ್ಲೊಂದು ಮನೆ ಕಟ್ಟಿ ಒಂದು ಟ್ಯಾಂಕ್ ಥರ ಕಟ್ಟಿಬಿಡ್ತಾನೆ. ತಿಳಿದ್ರ ಇಷ್ಟೆಲ್ಲ ಅಕ್ರಮ ಆಗಿದೆ. ಈಗ ಒಂದು ವರ್ಷ 2 ವರ್ಷದಿಂದಲೂ ಕೂಡ ಬಂದು ನನಗೆ ಹೇಳ್ತಾನೆ ಇದ್ದರು ಅಲ್ಲಿ ಜನ. ಆದರೆ ನೋಡೋಣ ಬಿಡು, ಅಧಿಕಾರಿಗಳು ಏನಾರು ಕ್ರಮ ಕೈಗೊಳ್ತಾರಂತ ನಾನು ಸುಮ್ಮನೆ ಇದ್ದೆ. ಆದರೆ ಅವರು ಅಧಿಕಾರಿಗಳು ಆತನಿಗೆ ಭಯಪಟ್ಟು ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದರಿಂದ ಕೂಡಲೇ ಹೋಗಿ ಸ್ಥಳಕ್ಕೆ ಹೋಗಿ ನೀವು ನೋಡಿ, ಅದು ಆ ಜಮೀನು ಏನಿದೆಯಲ್ಲ, ಆ ಜಮೀನು PTCL ಆ್ಯಕ್ಟ್ ಪ್ರಕಾರ ಇದೆಯೋ ಇಲ್ಲವೋ ಅನ್ನೋದನ್ನು ಪರಿಶೀಲನೆ ಮಾಡಬೇಕು. ಅದು ಬಿಟ್ಟು 4-5 ಎಕರೆ ಜಮೀನು ಸರ್ಕಾರಿ ಜಮೀನು ಏನು ಒತ್ತುವರಿ ಮಾಡಿಬಿಟ್ಟು ಅದಕ್ಕೆ ಏನು ಹೇಳ್ಬೇಕಂದ್ರೆ ಭೂ ಕಬಳಿಕೆ ಮಾಡಿದಾರಲ್ಲ, ಅದನ್ನು ಕೂಡ ನೋಡಿಬಿಟ್ಟು ಅವ್ರ ವಿರುದ್ಧ ಸರಿಯಾದ ಕ್ರಮ ಕೈಗೊಳ್ಬೇಕನ್ನೋದೇ ನಮ್ಮ ಉದ್ದೇಶ, ಇನ್ನೇನಿಲ್ಲ. ಅಲ್ಲ, ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತಲ್ಲ.
ಹೌದು, ಅಲ್ಲ ಈಗ ಅವ್ರದ್ದು 12 ಎಕರೆ ಎಲ್ಲಿದೆ ಅಲ್ಲಿರಬೇಕು. ಗುಡ್ಡ ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ. ಅದು ಸ್ಪಷ್ಟವಾಗಿ ಗೊತ್ತಾಗ್ತೈತಿ. ಮುಂದೆ ಎತ್ತರವಾಗಿರೋ ಪ್ರದೇಶ ಅಂತಂದು ಹೇಳ್ಬಿಟ್ಟು ಅದು ಮೈನಿಂಗು ಅದೆಲ್ಲ ಇರ್ತಕ್ಕಂಥ ಗುಡ್ಡ. ಅದು ಆ ಗುಡ್ಡದಲ್ಲಿ ಮಣ್ಣೆಲ್ಲ ಎತ್ಬಿಟ್ಟಿದ್ದಾರೆ. ಅದು ಅಕ್ರಮ ಅಲ್ವಾ? ಅಲ್ಲಿ ಹೋಗಿ ಪ್ರವೇಶ ಮಾಡಿರೋದು ಇವರು. ಆಯ್ತು, ಇದನ್ನು ಅಕ್ರಮವಾಗಿ PTCL ಭೂಮಿನ ಖರೀದಿ ಮಾಡಿ ಸಕ್ರಮ ಮಾಡ್ಕೊಂಡಿದ್ದಾರೆ. ಇದನ್ನು ಅದು ಹೆಂಗೆ ಹೋದ ಅಲ್ಲಿಂದ ಇವರು? ಅದು ನನ್ನ ಪ್ರಶ್ನೆ. ಅದರಿಂದ ಅಧಿಕಾರಿಗಳು ಅವ್ರಿಗೆ ಹೆದರಿ ಸುಮ್ಮನೆ ಇದ್ದಾರೆ. ಅಧಿಕಾರಿಗಳು ಹೆದರಬಾರ್ದು. ಸರ್ಕಾರದ ಆಸ್ತಿಯನ್ನು ಕಾಪಾಡಲಿಕ್ಕೆ ನೀವು ಇರ್ತಕ್ಕಂಥವ್ರು ಅದನ್ನು ಪ್ರಾಮಾಣಿಕವಾಗಿ ಮಾಡಿ. ಯಾರೇ ಎಷ್ಟೇ ದೊಡ್ಡವರಿದ್ದರೂ ಕೂಡ ಸರ್ಕಾರಿ ಜಾಗ ಮತ್ತು ಸರ್ಕಾರದ ಸಂಪತ್ತನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಕಾಯುವಂಥ ಕೆಲಸ ಅಧಿಕಾರಿಗಳ ಜವಾಬ್ದಾರಿ. ಅದನ್ನು ಸರಿಯಾಗಿ ನಿರ್ವಹಿಸಿ. ಇಲ್ಲದ ಹೋದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಬೇಕಾಗುತ್ತೆ ಅಂತ ನಾವು ಮೇಲೆ ಚೀಫ್ ಸೆಕ್ರೆಟರಿ ಅವರಿಗೆ ಮುಖ್ಯಮಂತ್ರಿಗಳು ಹೇಳಬೇಕಾಗುತ್ತೆ. 12 ಎಕರೆ ಒಂದು ಬೌಂಡ್ರಿ ಇದೆ. ಆ ಬೌಂಡ್ರಿ ಜಾಗ ಎಲ್ಲದೂ ಕೂಡ PTCL ಆ್ಯಕ್ಟ್ ಒಳಗೆ ಇರ್ತಕ್ಕಂಥ ಭೂಮಿ. ಉಳುವನೆ ಭೂಮಿಯ ಒಡೆಯ ಅನ್ನೋ ಒಂದು ಯೋಜನೆಯಲ್ಲಿ ಅವರಿಗೆ ಗೇಣಿದಾರನಾಗಿ ಮಾಡಿರ್ತಕ್ಕಂಥದ್ದು. ಆ ಭೂಮಿನ ಯಾರೂ ಕೂಡ ತಗೋಬಾರದು. ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಇದು ಮಾರಾಟಕ್ಕೆ ಬರುತ್ತೋ ಇಲ್ಲೋ ಅನ್ನೋ ಪರಿಶೀಲನೆ ಮಾಡಿ ತಗೋಬೇಕು. ಆದರೆ ಈ ಶಾಸಕ MLA ಚಂದ್ರಪ್ಪ ಮತ್ತು ಅವ್ರ ಕುಟುಂಬದವರು ಭಾರಿ ಆಸೆ. ಅವ್ರಿಗೆ ಜಮೀನು ಮಾಡಬೇಕು, ಅವ್ರದ್ದು ಹೊಡ್ಕೋಬೇಕು, ಇವ್ರದ್ದು ಲಪಟಾಯಿಸ್ಬೇಕು, ಇವ್ರದ್ದು ಅಕ್ರಮವಾಗಿ ಒತ್ತುವರಿ ಮಾಡಬೇಕು ಅಂತ. ಒತ್ತುವರಿ ಮಾಡೋದ್ರಲ್ಲಿ ನಾವು ನಿಸ್ಸೀಮ. ಈಗ ಅಲ್ಲೇನಾಗಿದೆ ಅಂದರೆ 12 ಎಕರೆ ಆ ಪರಿಶಿಷ್ಟ ಜಾತಿ ಸೇರಿದವ್ರದ ಜಮೀನನ್ನು ಇವರು ಖರೀದಿ ಮಾಡಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಗಣಿ ಇರ್ತಕ್ಕಂಥ ಒಂದು ಪ್ರದೇಶ ಗುಡ್ಡ. ಆ ಗುಡ್ಡದಲ್ಲಿ 4-5 ಎಕರೆ ಹೋಗ್ಬಿಟ್ಟು ಅದನ್ನು ಮಣ್ಣೆಲ್ಲ ಎತ್ತಿ ಅಲ್ಲೊಂದು ಮನೆ ಕಟ್ಟಿ ಒಂದು ಟ್ಯಾಂಕ್ ಥರ ಕಟ್ಟಿಬಿಡ್ತಾನೆ. ತಿಳಿದ್ರಾ? ಇಷ್ಟೆಲ್ಲ ಅಕ್ರಮ ಆಗಿದೆ. ಈಗ ಒಂದು ವರ್ಷ 2 ವರ್ಷದಿಂದಲೂ ಕೂಡ ಬಂದು ನನಗೆ ಹೇಳ್ತಾನೆ ಇದ್ದರು ಅಲ್ಲಿ ಜನ. ಆದರೆ ನೋಡೋಣ ಬಿಡು, ಅಧಿಕಾರಿಗಳು ಏನಾರು ಕ್ರಮ ಕೈಗೊಳ್ತಾರಂತ ನಾನು ಸುಮ್ಮನೆ ಇದ್ದೆ. ಆದರೆ ಅವರು ಅಧಿಕಾರಿಗಳು ಆತನಿಗೆ ಭಯಪಟ್ಟು ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದರಿಂದ ಕೂಡಲೇ ಹೋಗಿ ಸ್ಥಳಕ್ಕೆ ಹೋಗಿ ನೀವು ನೋಡಿ, ಅದು ಆ ಜಮೀನು ಏನಿದೆಯಲ್ಲ, ಆ ಜಮೀನು PTCL ಆ್ಯಕ್ಟ್ ಪ್ರಕಾರ ಇದೆಯೋ ಇಲ್ಲವೋ ಅನ್ನೋದನ್ನು ಪರಿಶೀಲನೆ ಮಾಡಬೇಕು. ಅದು ಬಿಟ್ಟು 4-5 ಎಕರೆ ಜಮೀನು ಸರ್ಕಾರಿ ಜಮೀನು ಏನು ಒತ್ತುವರಿ ಮಾಡಿಬಿಟ್ಟು ಅದಕ್ಕೆ ಏನು ಹೇಳ್ಬೇಕಂದ್ರೆ ಭೂ ಕಬಳಿಕೆ ಮಾಡಿದಾರಲ್ಲ, ಅದನ್ನು ಕೂಡ ನೋಡಿಬಿಟ್ಟು ಅವ್ರ ವಿರುದ್ಧ ಸರಿಯಾದ ಕ್ರಮ ಕೈಗೊಳ್ಬೇಕನ್ನೋದೇ ನಮ್ಮ ಉದ್ದೇಶ, ಇನ್ನೇನಿಲ್ಲ. ಅಲ್ಲ, ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತಲ್ಲ. ಹೌದು, ಅಲ್ಲ ಈಗ ಅವ್ರದ್ದು 12 ಎಕರೆ ಎಲ್ಲಿದೆ ಅಲ್ಲಿರಬೇಕು. ಗುಡ್ಡ ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ. ಅದು ಸ್ಪಷ್ಟವಾಗಿ ಗೊತ್ತಾಗ್ತೈತಿ. ಮುಂದೆ ಎತ್ತರವಾಗಿರೋ ಪ್ರದೇಶ ಅಂತಂದು ಹೇಳ್ಬಿಟ್ಟು ಅದು ಮೈನಿಂಗು ಅದೆಲ್ಲ ಇರ್ತಕ್ಕಂಥ ಗುಡ್ಡ. ಅದು ಆ ಗುಡ್ಡದಲ್ಲಿ ಮಣ್ಣೆಲ್ಲ ಎತ್ಬಿಟ್ಟಿದ್ದಾರೆ. ಅದು ಅಕ್ರಮ ಅಲ್ವಾ? ಅಲ್ಲಿ ಹೋಗಿ ಪ್ರವೇಶ ಮಾಡಿರೋದು ಇವರು. ಆಯ್ತು, ಇದನ್ನು ಅಕ್ರಮವಾಗಿ PTCL ಭೂಮಿನ ಖರೀದಿ ಮಾಡಿ ಸಕ್ರಮ ಮಾಡ್ಕೊಂಡಿದ್ದಾರೆ. ಇದನ್ನು ಅದು ಹೆಂಗೆ ಹೋದ ಅಲ್ಲಿಂದ ಇವರು? ಅದು ನನ್ನ ಪ್ರಶ್ನೆ. ಅದರಿಂದ ಅಧಿಕಾರಿಗಳು ಅವ್ರಿಗೆ ಹೆದರಿ ಸುಮ್ಮನೆ ಇದ್ದಾರೆ. ಅಧಿಕಾರಿಗಳು ಹೆದರಬಾರ್ದು. ಸರ್ಕಾರದ ಆಸ್ತಿಯನ್ನು ಕಾಪಾಡಲಿಕ್ಕೆ ನೀವು ಇರ್ತಕ್ಕಂಥವ್ರು ಅದನ್ನು ಪ್ರಾಮಾಣಿಕವಾಗಿ ಮಾಡಿ. ಯಾರೇ ಎಷ್ಟೇ ದೊಡ್ಡವರಿದ್ದರೂ ಕೂಡ ಸರ್ಕಾರಿ ಜಾಗ ಮತ್ತು ಸರ್ಕಾರದ ಸಂಪತ್ತನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಕಾಯುವಂಥ ಕೆಲಸ ಅಧಿಕಾರಿಗಳ ಜವಾಬ್ದಾರಿ. ಅದನ್ನು ಸರಿಯಾಗಿ ನಿರ್ವಹಿಸಿ. ಇಲ್ಲದ ಹೋದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಬೇಕಾಗುತ್ತೆ ಅಂತ ನಾವು ಮೇಲೆ ಚೀಫ್ ಸೆಕ್ರೆಟರಿ ಅವರಿಗೆ ಮುಖ್ಯಮಂತ್ರಿಗಳು ಹೇಳಬೇಕಾಗುತ್ತೆ.